ಕೋಚಿಂಗ್ ಗುರು ಅನ್ನುವಂತಹ ಅತಿ ದೊಡ್ಡ ಎಕ್ಸ್ಪೋವನ್ನ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿದೆ. 2ನೇ ದಿನದ ಎಕ್ಸ್ಪೋದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದಿವ್ಯಾ ಅವರಿದ್ದಾರೆ, ಸೈಕ್ಯಾಟ್ರಿಸ್ಟ್, ಫೇಮಸ್ ಸೈಕ್ಯಾಟ್ರಿಸ್ಟ್ ಕೂಡ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ತರಹದ ಕೋಚಿಂಗ್ ಗುರು ತರಹದ ಎಕ್ಸ್ಪೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇದು ತುಂಬಾ ಇಂಪಾರ್ಟೆಂಟ್. ನಾನು ಮಾತಾಡ್ಬೇಕಾದ್ರೆ ನೋಡಿದೆ, ಮಕ್ಕಳು ದೇ ಆರ್ ಟೇಕಿಂಗ್ ದ ಇನ್ಸೈಟ್ಸ್ ವೆರಿ ನೈಸ್ಲಿ. ಅವ್ರಿಗೆ ಇರೋ ಡೌಟ್ಸ್ ನ ಕೇಳೋದಕ್ಕೆ, ಅವ್ರಿಗೆ ಓದೋದ್ ಹೇಗೆ, ಆ ಓದೋದ್ರಿಂದ ಸ್ಟ್ರೆಸ್ ಹೆಂಗಾಗತ್ತೆ, ಅದು ಆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ಹೇಗೆ, ಇದನ್ನೆಲ್ಲ ಅವ್ರು ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲ ಇದೆ ಅವ್ರಿಗೆ. ಆಮೇಲೆ ಬರೀ 2+2=4 ಅಂತ ಹೇಳ್ಕೊಡೋ ಬದಲು ಅದನ್ನ ಕಲ್ತ್ಕೊಳ್ಳೋದು ಹೆಂಗೆ, ಅದರಿಂದ ಸ್ಟ್ರೆಸ್ ಇಂದ ಈಚೆ ಬರೋದು ಹೆಂಗೆ, ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಹೆಂಗೆ, ಫೇಲಿಯರ್ ಹ್ಯಾಂಡ್ ಮಾಡೋದು ಹೆಂಗೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ನೀವು ಅರೇಂಜ್ ಮಾಡಿದೀರಾ. ಕಂಗ್ರ್ಯಾಚುಲೇಷನ್ಸ್. ನೀವು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ರಿ, ಪರೀಕ್ಷಾ ಸಮಯದಲ್ಲಿ ಭಯ ಹೋಗ್ಲಾಡ್ಸೋದು ಹೇಗೆ ಅಂತ. ಸೊ ಎಷ್ಟೇ ರೆಡಿ ಆಗಿ ಹೋದ್ರು ಕೂಡ ಭಯ ಅನ್ನೋದು ಮಕ್ಳಿಗೆ ಬಂದೇ ಬರುತ್ತೆ. ಸೊ ಹೇಗೆ ಆ ಭಯನ ಹೋಗ್ಲಾಡ್ಸೋದು? ಚಿಕ್ಕದಾಗಿ ಹೇಳ್ಬೇಕು. ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಫಸ್ಟ್ ಪ್ರಿಪರೇಷನ್ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಯೂಶಲಿ ಆಂಗ್ಸೈಟಿ ಕಡಿಮೆ ಇರುತ್ತೆ. ಆಮೇಲೆ ಆಂಗ್ಸೈಟಿನ ಮ್ಯಾನೇಜ್ ಮಾಡೋದಕ್ಕೆ ಚೆನ್ನಾಗಿ ನಿದ್ದೆ, ಊಟ ಎಲ್ಲ ನಮ್ದು ಬಾಡಿ ಹೆಲ್ದಿಯಾಗಿ ಇಟ್ಕೊಂಡಿರ್ಬೇಕು. ಆಮೇಲೆ ತುಂಬಾ ಸಲ ರಿಪಿಟೇಟಿವ್ ಆಗಿ ಎಕ್ಸಾಮ್ ತಗೊಂಡ್ರೆ, ಅದೇ ತುಂಬಾ ಮಾಕ್ ಎಕ್ಸಾಮ್ಸ್ ಅದೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಸ್ವಲ್ಪ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಬಟ್ ಒಂದ್ ಮಾತು ಹೇಳ್ತೀನಿ, ಸ್ವಲ್ಪ ಮಕ್ಕಳಿಗೆ ತುಂಬಾನೇ ಆಂಗ್ಸೈಟಿ ಇರುತ್ತೆ, ಡಿಸಾರ್ಡರ್ ಲೆವೆಲ್ ಅಲ್ಲಿ ಇರುತ್ತೆ. ಹಂಗೇನಾದ್ರು ಇದ್ರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ನ ಪ್ಲೀಸ್ ಕಾಣ್ಬೇಕು ಅವ್ರು. ಇಂಥ ಟೈಮಲ್ಲಿ ಪೇರೆಂಟ್ಸ್ ಪಾತ್ರ ಏನಿರುತ್ತೆ ಮಕ್ಕಳು ಎಕ್ಸಾಮ್ ಹೋಗೋ ಟೈಮಲ್ಲಿ ಅಂತ? ಎಸ್ಪೆಷಲಿ ಎಕ್ಸಾಮ್ ತುಂಬಾ ಹತ್ರ ಬಂದಾಗ ಅವ್ರದ್ದು ಹೆಲ್ತ್ ನೋಡ್ಕೊಳ್ಳೋದು ಮೋರ್ ಇಂಪಾರ್ಟೆಂಟ್ ದೆನ್ ಪ್ರೆಷರ್ ಹಾಕೋದು. ಬಿಕಾಸ್ ಆಗ್ಲೇ ಮಕ್ಕಳಿಗೆ ಟೀಚರ್ಸ್ ಇಂದ, ಕೋಚಿಂಗ್ ಸೆಂಟರ್ಸ್ ಇಂದ ತುಂಬಾ ಪ್ರೆಷರ್ ಇರುತ್ತೆ. ಸೊ ಅಪ್ಪ ಅಮ್ಮಂದು ನಿದ್ದೆ ಮಾಡ್ತಾ ಇದಾರ, ಊಟ ಚೆನ್ನಾಗಿ ಕೊಟ್ಟಿದೀವ, ಆಹಾರ ಎಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದು, ಆಮೇಲೆ ಕಾನ್ಫಿಡೆನ್ಸ್ ತುಂಬೋದು ಮೋರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಾನಸಿಕ ಒತ್ತಡವನ್ನ ಹೇಗೆ ನಾವು ಅದನ್ನ ಕಂಟ್ರೋಲ್ ಮಾಡಬೇಕು, ಅದ್ರ ಜೊತೆಗೆ ಪರೀಕ್ಷಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಜ್ಜಾಗಬೇಕು, ಅಲ್ಲಿ ಪೇರೆಂಟ್ಸ್ ಆಗ್ಲಿ ಹಾಗೆ ವಿದ್ಯಾರ್ಥಿಗಳಾಗ್ಲಿ ಅವರ ಪಾತ್ರ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಫೇಮಸ್ ಸೈಕ್ಯಾಟ್ರಿಸ್ಟ್ ಆಗಿರುವಂತಹ ಡಾಕ್ಟರ್ ದಿವ್ಯಾ ನಲ್ಲೂರ್ ಅವರು ನ್ಯೂಸ್ ಫಸ್ಟ್ ಗೆ ಕೊಟ್ಟಂತಹ ಮಾಹಿತಿ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.